ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನ್ನನ್ನು ಪವಿತ್ರಾತ್ಮ ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ಸಹಾಯ ಮಾಡು. ಹಾಗೂ ನನ್ನನ್ನು ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ಜಗತ್ತಿನ ಎಲ್ಲ ಕಡೆ ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭಾಳ ಮುಖ್ಯವಾಗಿ ದೇವರು ಮನುಷ್ಯ ಕುಲಕ್ಕೆ ತೋರಿಸಿದ ಮಹಾಕೃಪೆಗಳಲ್ಲಿ ಕ್ರಿಸ್ತನನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ಟ ಬಹಳ ಅದ್ಭುತವಾದ ಕೃಪೆ ಆಗಿದೆ. ಒಂದು ವೇಳೆ ಕ್ರಿಸ್ತನನ್ನು ಈ ಲೋಕಕ್ಕೆ ಅರ್ಪಿಸದಿದ್ದರೆ ನಮಗೆ ಯಾರಿಗೂ ಕೂಡ ರಕ್ಷಣೆ ಇರಲಿಲ್ಲ. ದೇವರ ಈ ಕೃಪೆಗೋಸ್ಕರ ನಾವು ಮೊದಲು ಕೋಟ್ಯಾನುಕೋಟಿ ಸ್ತೋತ್ರ ಆತನನ್ನು ಸಲ್ಲಿಸಬೇಕಾಗಿದೆ. ಎರಡನೇದು, ಇಡೀ ಲೋಕದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅನೇಕರಿಗೆ ದೇವರ ವಾಕ್ಯದ ಹೆಚ್ಚು ಜ್ಞಾನ ಇಲ್ಲದವರು ಲೌಕಿಕ ರೀತಿಯಲ್ಲಿ ಕುಡಿದು ನಲಿದು ಏನೋ ಮಾಡಿಕೊಂಡು ಈ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ, ನಮಗೆ ಅದರ ವಿಷಯದಲ್ಲಿ ನ್ಯಾಯ ತೀರ್ಪು ಬೇಡ. ಆದರೆ ನಮಗೆ ಈ ಕ್ರಿಸ್ಮಸ್ ಹಬ್ಬದ ಪ್ರಾಮುಖ್ಯತೆ ಏನು, ನಮ್ಮೊಂದಿಗೆ ದೇವರು ಈ ಕ್ರಿಸ್ಮಸ್ ಹಬ್ಬದ ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ಇಚ್ಛೆಪಡ್ತಾನೆ, ನಮಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆಪಡ್ತಾನೆ, ಅದನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಳೋದು ಭಾಳ ಅಗತ್ಯ. ಈ ಸಲದ ಕ್ರಿಸ್ಮಸ್ ಹಬ್ಬದ ಸಂದೇಶದಲ್ಲಿ ದೇವರು ಒಂದು ಅದ್ಭುತ ಆಲೋಚನೆ ಅಥವಾ ಒಂದು ಅದ್ಭುತ ಸಂದೇಶವನ್ನು ನಮಗೆ ಕೊಡುತ್ತಾನೆ. ನಾವು ನೋಡಿ, ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ನಾವು ನೋಡಿದರೆ, ಮತ್ತಾಯನ ಸುವಾರ್ತೆ ಆಗಲಿ ಲೂಕನ ಸುವಾರ್ತೆ ಆಗಲಿ, ಇಲ್ಲಿ ಎರಡೂ ಕಡೆ ನೋಡಿದರೆ ಯೇಸು ಕ್ರಿಸ್ತನ ಜನನದಲ್ಲಿ ದಾವೀದನ ಒಂದು ಹೆಸರು ಪ್ರಸ್ತಾಪಿಸಲ್ಪಟ್ಟಿದೆ. ಈಗ ದಾವೀದನು ಯೇಸು ಕ್ರಿಸ್ತನ ವಂಶದಲ್ಲಿ ಹುಟ್ಟಿದನೆಂತ ನಾವು ನೋಡ್ತೇವೆ. ಅದಕ್ಕಾಗಿ ನಾವು ವಾಕ್ಯ ನೋಡೋಣ. ಮೊದಲನೇದಾಗಿ ಲೂಕನ ಸುವಾರ್ತೆಗೆ ಹೋಗೋಣ. 1ನೇ ಅಧ್ಯಾಯ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 30ರಿಂದ ನಾವು ನೋಡೋಣ. ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ನೋಡಿ, ನಾವಿಲ್ಲಿ ಪ್ರಸ್ತಾಪ ಮಾಡುವಾಗ ದಾವೀದನ ವಂಶದವನಂತ ಇಲ್ಲಿ ಬರೆದಿದೆ. ಈಗ ನನ್ನ ಪ್ರಶ್ನೆ, ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಯಾಕೆ ಹುಟ್ಟಬೇಕಾಗಿತ್ತು? ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಇದು. ಯಾಕೆ ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಬೇಕಾಗಿತ್ತು? ಅಷ್ಟು ಮಾತ್ರ ಅಲ್ಲ, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. ಬೆತ್ಲೆಹೇಮ್ ನಗರದ ವಿಷಯದಲ್ಲಿ ನಿಮಗೆ ಗೊತ್ತುಂಟ? ದಾವೀದನನ್ನು ಅಭಿಷೇಕ ಮಾಡಿದ ನಗರ ಅದೇ. ಅಲ್ಲಿಯೇ ಸಾಮುವೇಲನು ದಾವೀದನನ್ನು ಅಭಿಷೇಕ ಮಾಡಿದ್ದು ಬೆತ್ಲೆಹೇಮ್ನಲ್ಲಿ. ಆದ್ದರಿಂದ ಬೆತ್ಲೆಹೇಮನ್ನು
ಇನ್ನೊಂದು ಹೆಸರು ದಾವೀದ ನಗರ ಅಂತ ಕೂಡ ಕರೆಯುತ್ತಾರೆ. ನೋಡಿ, ಯೇಸುಕ್ರಿಸ್ತನ ಜನನದ ವಿಷಯದಲ್ಲಿ ದಾವೀದನಿಗೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಅಲ್ಲಿ ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಆತನು ದಾವೀದನ ಸಿಂಹಾಸನವನ್ನು ಶಾಶ್ವತಪಡಿಸಿದನು, ಅದಕ್ಕೆ ಅಂತ್ಯ ಇಲ್ಲ ಅಂತ ಬರೆಯಲ್ಪಟ್ಟಿದೆ. ಈಗ ಯಾಕೆ ಈ ಸಂಗತಿಗಳೆಲ್ಲ ಬರೆಯಲ್ಪಟ್ಟಿವೆ? ಯಾಕೆ ದಾವೀದನ ವಂಶದಲ್ಲಿ ಕ್ರಿಸ್ತನು ಹುಟ್ಟಬೇಕಾಯಿತು? ಯಾಕೆ ದಾವೀದ ನಗರದಲ್ಲಿ ಕ್ರಿಸ್ತನು ಹುಟ್ಟಬೇಕಾಯಿತು? ಇದಕ್ಕೆ ಎಲ್ಲ ನಾವು ಕಾರಣ ಹುಡುಕಿ ಹೋದಾಗ ನಮಗೆ ಸಾಮುವೇಲನ ಪುಸ್ತಕದಲ್ಲಿ ಇದಕ್ಕೆ ಸಿಗ್ತದೆ. ಆದ್ದರಿಂದ ನಾವು ಮೊದಲು ಸಾಮುವೇಲನ ಪ್ರವಾದನ ಪುಸ್ತಕ 2 ಸಾಮುವೇಲ 7ನೇ ಅಧ್ಯಾಯ 12ರಿಂದ 16 ತನಕ ನಾವು ನೋಡೋಣ. 12ರಿಂದ 16 ನಾವು ನೋಡೋಣ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಆತನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು. ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನೋಡಿ, ಇಲ್ಲಿ ಅವನ ಸಿಂಹಾಸನವನ್ನು ಸ್ಥಿರಪಡಿಸುವೆನಂತ ಬರೆಯಲ್ಪಟ್ಟಿದೆ. ಈಗ ಇದು ಯಾವಾಗ? ನಾವು ಸ್ವಲ್ಪ ಅದರ ಮುಂದೆ ನೋಡೋಣ, 12ನೇ ವಾಕ್ಯಕ್ಕಿಂತ ಮುಂದೆ ನೋಡೋಣ. ಪೂರ್ವಕಾಲದಲ್ಲಿ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನೀನು ಶತ್ರುಗಳ ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ ಅಂತ ದಾವೀದನು ಏನು ಹೇಳ್ತಾನೆ? ಈಗ ಯಾಕೆ ದೇವರು ದಾವೀದನಿಗೆ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆ ಅಂತ ಹೇಳಿದರು? ದಾವೀದನು ನೋಡಿ, ಅರಮನೆಯಲ್ಲಿ ಇದ್ದು ಆಲೋಚನೆ ಮಾಡಿದಾಗ ಅವನು ಯೋಚಿಸ್ತಾನೆ, ಮಂಜೂಷವು ಡೇರೆಯಲ್ಲಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಮಂಜೂಷದಲ್ಲಿರ್ತಿತ್ತು. ಆದ್ದರಿಂದ ಮಂಜೂಷವು ಡೇರೆಯಲ್ಲಿತ್ತು. ದಾವೀದನು ಅರಮನೆಯಲ್ಲಿದ್ದಾನೆ. ಅವನಿಗೆ ದೇವರ ವಿಷಯದಲ್ಲಿ ಅಷ್ಟೊಂದು ಗೌರವ ಇರುವುದರಿಂದ ಅವನು ಏನು ಯೋಚಿಸ್ತಾನೆಂದರೆ, ದೇವರಿಗೆ ಒಂದು ಆಲಯವನ್ನು ನಾನು ಕಟ್ಟಬೇಕು, ಮಂಜೂಷ ಡೇರೆಯಲ್ಲೆಲ್ಲ ದೇವರ ಆಲಯದಲ್ಲಿ ಇರಬೇಕು ಎಂಬ ಒಂದು ಆಲೋಚನೆ ಅವನಿಗೆ ಬಂದು ಅವನು ನಾತಾನನಿಗೆ ಈ ಸಂಗತಿಯನ್ನು ತಿಳಿಸ್ತಾನೆ. ಈಗ ನಾತಾನ್ ಪ್ರವಾದಿಗೆ ಈ ಸಂಗತಿಯನ್ನು ತಿಳಿಸಿದಾಗ ದೇವರು ಬಹಳ ಮೆಚ್ಚಿ ದಾವೀದನಿಗೆ ಈ ಒಂದು ಆಶೀರ್ವಾದ ಕೊಡ್ತಾರೆ. ಅವನ ಸಿಂಹಾಸನವನ್ನು ನಾನು ಸ್ಥಿರಪಡಿಸುವೆನಂತ ಹೇಳ್ತದೆ. ಈಗ ದಾವೀದನ ವಂಶ ಎಷ್ಟು ನೋಡಿದರೆ ಎಷ್ಟು ವರ್ಷ ಅವನ ಮಕ್ಕಳು ರಾಜರಾಗಿರಲಿಕ್ಕೆ ಆಗ್ತದೆ? ಕೆಲವು ವರ್ಷ ಇರ್ಬೋದು. ಆದರೆ ಮತ್ತೆ ಈಗ ನೋಡಿ, ಪ್ರಜಾಪ್ರಭುತ್ವ ಎಲ್ಲ ಬಂತು, ರಾಜರುಗಳೆಲ್ಲ ಇಲ್ಲ. ಆದರೂ ಕೂಡ ದೇವರು ಅವನ ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆಂದರೆ ಅಂದರೆ ಏನು? ನಿರಂತರ. ಯಾಕೆ? ಅದಕ್ಕಾಗಿ ಕ್ರಿಸ್ತನು ದಾವೀದ ವಂಶದಲ್ಲಿ ಹುಟ್ಟಬೇಕಾಯಿತು. ಯಾಕೆ? ಯೇಸು ಕ್ರಿಸ್ತನ ಸಿಂಹಾಸನವು ನಿರಂತರವಾದ ಸಿಂಹಾಸನ. ಈಗ ಆತನು ಪರಲೋಕದಲ್ಲಿ ನಿತ್ಯ ರಾಜ್ಯನಾಗಿ ಆಳುವವನಾಗಿದ್ದಾನೆ. ಆದ್ದರಿಂದ ದಾವೀದನ ವಂಶದಲ್ಲಿರುವ ಆ ಸಿಂಹಾಸನವು ನಿರಂತರವಾಗಿ ಇರುವ ಸಿಂಹಾಸನ, ಅಥವಾ ಆತನು ನಿರಂತರವಾಗಿರುವ ರಾಜನಾಗಿ ಮೆರೆಯುವ ಪರಿಸ್ಥಿತಿ ಇಲ್ಲಿ ಬಂತು. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನು ದಾವೀದನ ವಂಶದಲ್ಲಿ ಜನ್ಮ ಕೊಡಬೇಕಾಯಿತು. ಅದಕ್ಕಾಗಿ ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಬೇಕಾಯಿತು. ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಆಯಿತು. ನೋಡಿ, ದಾವೀದನು
ದೇವರಿಗೆ ಒಂದು ಮನೆಯನ್ನು ಕಟ್ಟಬೇಕಂತ ಯೋಚಿಸಿದ. ಅದಕ್ಕಾಗಿ ದೇವರು ನೋಡಿ ದಾವೀದನ ವಿಷಯದಲ್ಲಿ ನನ್ನ ಹೃದಯಕ್ಕೆ ಮೆಚ್ಚುವ ಮನುಷ್ಯನಂತ ಹೇಳ್ತಾರೆ. ಅಷ್ಟು ದೇವರಿಗೆ, ಯಾಕೆಂದರೆ ದೇವರ ಆಲೋಚನೆಗಳು ದಾವೀದನಲ್ಲಿ ಬಹಳ ಅದ್ಭುತವಾಗಿದ್ದವು. ಸಣ್ಣ ವಯಸ್ಸಿನಿಂದ ಆತನು ನೀವು ನೋಡಿದರೆ ಅವನಿಗೆ ದೇವರ ಮೇಲೆ ಅಷ್ಟು ನಂಬಿಕೆ ಇತ್ತು. ಸಿಂಹಗಳ ಬಾಯಿಂದ ಆತನು ಕುರಿಮರಿಗಳನ್ನು ಬಿಡಿಸಿ ತರುವಾಗ ನನಗೆ ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ ಎಂಬ ಧೈರ್ಯ ಅವನಲ್ಲಿತ್ತು. ಅಷ್ಟು ದೇವರ ಮೇಲೆ ಗಟ್ಟಿ ನಂಬಿಕೆ ಇಟ್ಟ ಮನುಷ್ಯನು ಅವನಾಗಿದ್ದನು. ಆದ್ದರಿಂದ ದೇವರು ಅವನನ್ನು ತನ್ನ ಹೃದಯಕ್ಕೆ ಮೆಚ್ಚುವ ಮನುಷ್ಯ ಅಂತ ಕರೆದಿದ್ದಾನೆ. ಇದರಿಂದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇವತ್ತು ದಾವೀದನು ದೇವರಿಗೆ ಒಂದು ಆಲಯ ಕಟ್ಟಲಿಕ್ಕೆ ಯೋಚಿಸಿದಾಗ ಯಾವ ರೀತಿಯಾಗಿ ದೇವರು ಆತನ ಸಿಂಹಾಸನವನ್ನು ಸ್ಥಿರಪಡಿಸಲಿಕ್ಕೆಗೋಸ್ಕರ ಕ್ರಿಸ್ತನನ್ನು ಅವನ ವಂಶದಲ್ಲಿ ಹುಟ್ಟಿಸಬೇಕಾಯಿತು. ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಬೇಕಾಯಿತು. ಇದು ಭಾಳ ಅಗತ್ಯವಾಗಿ ನಾವು ನೋಡಬೇಕಾದ ಸಂಗತಿಯಾಗಿದೆ. ಈಗ ನಮಗೆ ಇದರ ವಿಷಯದಲ್ಲಿ ನಾವು ಏನು ತಿಳ್ಕೊಳ್ಬೇಕು? ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರೂ ಇವತ್ತು ಈ ಹೊಸ ಒಡಂಬಡಿಕೆಯಲ್ಲಿ ಇದು ನಮಗೆ ಯಾವ ರೀತಿಯಾಗಿ ಸಂಬಂಧವನ್ನು ಕಲ್ಪಿಸುತ್ತದೆ, ಇದನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಾವೇ ದೇವರ ಆಲಯ ಅಂತ ಹೇಳಿ. ಬೇಕಾದರೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ಗೊತ್ತಿಲ್ಲವೋ? ಈಗ ಹೊಸ ಒಡಂಬಡಿಕೆಗೆ ಬಂದಾಗ ದೇವರು ನಮ್ಮಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ. ದೇವರ ಪ್ರಸನ್ನತೆ ಯಾವ ಮಂಜೂಷದಲ್ಲಿ ಇಲ್ಲ. ಇವತ್ತು ದೇವರ ಪ್ರಸನ್ನತೆ ಆಲಯದಲ್ಲಿ ಇಲ್ಲ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಆ ಮಂಜೂಷವನ್ನು ಮಹಾಪರಿಶುದ್ಧವಾದ ಸ್ಥಳವಾದ ಆಲಯದಲ್ಲಿ ಒಂದು ಮಹಾಪರಿಶುದ್ಧ ಸ್ಥಳ ಇತ್ತು. ಅದಕ್ಕೆ ಒಂದು ಪರದೆ ಇತ್ತು. ಅಲ್ಲಿ ಯಾರು ಕೂಡ ಹೋಗಲಿಕ್ಕೆ ಇರಲಿಲ್ಲ. ಯಾಕೆಂದರೆ ಅದು ಮಹಾಪರಿಶುದ್ಧವಾದ ಸ್ಥಳ, ದೇವರ ಪ್ರಸನ್ನತೆ ಇರುವ ಸ್ಥಳ. ಅಲ್ಲಿ ವರ್ಷಕ್ಕೆ 1 ಬಾರಿ ಮಹಾಯಾಜಕನು ಮಾತ್ರ ಹೋಗ್ಬೋದಿತ್ತು. ಆದರೆ ಯಾವಾಗ ಕ್ರಿಸ್ತನು ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟನೋ ಆವಾಗ ಆ ಪರದೆ ಮೇಲಿಂದ ಕೆಳಗೆವರೆಗೆ ಹರಿದು ಹೋಯಿತು ಮತ್ತು ಆ ಮಹಾಪರಿಶುದ್ಧವಾದ ಸ್ಥಳ ಎಲ್ಲ ಜನರಿಗೆ ನೇರವಾಗಿ ನೋಡುವಂತೆ, ದೇವರ ಪ್ರಸನ್ನತೆಯನ್ನು ಕಾಣುವಂತೆ ಆಯಿತು. ಇದಕ್ಕೆ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಏನು? ಕ್ರಿಸ್ತನ ಮರಣದಿಂದಾಗಿ ಇವತ್ತು ದೇವರು ಪುನಃ ನಮ್ಮಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ತನ್ನ ಪ್ರಸನ್ನತೆಯನ್ನು ತೋರಿಸುವ ದೇವರಾಗಿದ್ದಾನೆ. ಯಾಕೆ? ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಆತನ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧ ಮಾಡಿದ್ದಾನೆ. ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಆದಿಯಲ್ಲಿ ದೇವರು, ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದನಂತ ದೇವರ ವಾಕ್ಯ ಹೇಳ್ತದೆ. ಅಂದರೆ ಮನುಷ್ಯನನ್ನು ದೇವರು ತನ್ನ ಗುಣಾತಿಶಯಗಳಿಂದ ಸೃಷ್ಟಿ ಮಾಡಿದನು. ದೇವರಲ್ಲಿರುವ ಪ್ರೀತಿ, ಕ್ಷಮಾಪಣೆ ಎಲ್ಲ ಆ ಮನುಷ್ಯನಲ್ಲಿತ್ತು. ಅಷ್ಟು ಮಾತ್ರ ಅಲ್ಲ, ದೇವರ ಪರಿಶುದ್ಧತೆ ಆ ಮನುಷ್ಯನಲ್ಲಿತ್ತು. ಆದರೆ ಸೈತಾನನು ಏನು ಮಾಡಿದ? ಹವ್ವಳನ್ನು ಶೋಧನೆಗೆ ಒಳಪಡಿಸಿ ಮನುಷ್ಯನನ್ನು ಪಾಪದಲ್ಲಿ ತಳ್ಳಿದ, ಮನುಷ್ಯನನ್ನು ಪಾಪಕ್ಕೆ ಬೀಳುವಂತೆ ಮಾಡಿದ. ಅಂದಿನಿಂದ ಮನುಷ್ಯರಲ್ಲಿ ಒಂದು ಪಾಪದ ಸ್ವಭಾವವು ಆತನ ಶರೀರದಲ್ಲಿ ಹತ್ತಿಕೊಳ್ಬೇಕಾಯಿತು. ಮನುಷ್ಯನು ದೇವರ ದೃಷ್ಟಿಯಲ್ಲಿ ಬಿದ್ದು ಹೋದನು. ಆದರೆ ಯಾವಾಗ ಅಲ್ಲಿ ಮನುಷ್ಯರ ಆ ಶರೀರ ಕೆಟ್ಟು ಹೋಯಿತು, ಅಲ್ಲಿಂದ ಮತ್ತೆ ಪುನಃ ದೇವರು ಅಷ್ಟರಲ್ಲಿ ಸುಮ್ಮನೆ ಇಲ್ಲದೆ ಪುನಃ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಮನುಷ್ಯ ಕುಲಕ್ಕೆ ಕಳುಹಿಸಿ
ಆತನ ಕಷ್ಟಗಳಿಂದ, ಆತನ ನೋವುಗಳನ್ನು ಅನುಭವಿಸಿ, ಆತನು ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ಆ ರಕ್ತದ ಮೂಲಕ ಮತ್ತೆ ಪುನಃ ಮನುಷ್ಯ ಸ್ವಭಾವ ಮನುಷ್ಯರನ್ನು ಪರಿಶುದ್ಧಗೊಳಿಸಿದ, ಮನುಷ್ಯರ ಶರೀರವನ್ನು ಪರಿಶುದ್ಧಗೊಳಿಸಿದ. ಅಷ್ಟು ಮಾತ್ರ ಅಲ್ಲ, ಆತನು ತನ್ನ ಆತ್ಮನನ್ನು ಮನುಷ್ಯರಲ್ಲಿ ಇಟ್ಟು ಅದೇ ಆಲಯ ಅಂತ ದೇವರು ನಿರ್ಣಯ ಮಾಡಿದ. ಸ್ಪಷ್ಟವಾಗಿ ನಾವು ಈ ಮಾತುಗಳನ್ನು ತಿಳ್ಕೊಳ್ಬೇಕು. ಇವತ್ತು ನಾವು ದೇವರ ಆಲಯವಾಗಿದ್ದೇವೆ. ನಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ. ನಾವೇ ದೇವರ ಆಲಯವಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ನಾವು ಹೋಗುವ. ಅಲ್ಲಿ ಕೂಡ 6ನೇ ಅಧ್ಯಾಯ ನೋಡಿ, ಅಲ್ಲಿ 6:16 ನೋಡಿ. ದೇವರ ಮಂದಿರಕ್ಕೂ 15ನೇ ವಾಕ್ಯ ನೋಡಿ. ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು, ನಂಬುವವನಿಗೆ ನಂಬದೇ ಇರುವವನಿಗೂ ಪಾಲುಗಾರಿಕೆಯನ್ನು, ದೇವರ ಮಂದಿರಕ್ಕೂ ವಿಗ್ರಹಾರಾಧನೆ ಒಪ್ಪಿಗೆಯನ್ನು. ನೀವು ದೇವರ ಮಂದಿರವಾಗಿದ್ದೇವಲ್ಲ. ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೋಡಿಲ್ಲಿ ದೇವರು ಹೇಳ್ತಾರೆ, ನಾವು ದೇವರ ಮಂದಿರವಾಗಿದ್ದೇವಂತ ಹೇಳಿ, ನಮ್ಮಲ್ಲಿ ದೇವರ ಆತ್ಮನು ವಾಸ ಮಾಡ್ತಾನಂತ ಹೇಳಿ. ಬೇಕಿದ್ರೆ ಇನ್ನೊಂದು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿ ಇನ್ನೊಂದು ವಾಕ್ಯ ನಾವು ನೋಡೋಣ. ಅಲ್ಲಿ 6ನೇ ಅಧ್ಯಾಯಕ್ಕೆ ಹೋಗೋಣ. 6ನೇ ಅಧ್ಯಾಯ 19ನೇ ವಾಕ್ಯ ನೋಡಿ. ಅಲ್ಲಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ಶರೀರ ದೇವರ ಮಂದಿರವಾಗಿದೆ. ನೋಡಿ, ಅಲ್ಲಿ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಏನು ಹೇಳ್ತದೆ, ಪವಿತ್ರಾತ್ಮನ ಗರ್ಭಗುಡಿ ಅಂತ ಹೇಳಿ. ನಾವು ದೇವಸ್ಥಾನಗಳಲ್ಲೆಲ್ಲ ನೋಡ್ತೇವೆ, ದೇವಸ್ಥಾನ ಇರ್ತದೆ ಅಲ್ಲಿ, ಆದರೆ ಬಹಳ ಕೇಂದ್ರ ಬಿಂದುವಾದ ಅಲ್ಲಿ ಗರ್ಭಗುಡಿ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಇವತ್ತು ಪವಿತ್ರಾತ್ಮನು ವಾಸಿಸುವ ನಮ್ಮ ಶರೀರದಲ್ಲಿ ಗರ್ಭಗುಡಿಯಾಗಿದೆ ಅಂತ ಹೇಳ್ತದೆ. ನಮ್ಮ ಹೃದಯವೇ ಪವಿತ್ರಾತ್ಮನಿಗೆ, ದೇವರಿಗೆ ಒಂದು ಗರ್ಭಗುಡಿಯಾಗಿದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಬಹಳ ಅಗತ್ಯವಾಗಿ ಕ್ರಿಸ್ಮಸ್ ಸಮಯದಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದರೆ, ನಾವು ದೇವರ ಆಲಯವಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಈ ಆಲಯವನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಂಡು ಹೋಗುವ ಬಹಳ ಅಗತ್ಯದ ಒಂದು ಸಂಗತಿಯನ್ನು ನಾವು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ವಾಕ್ಯಗಳು ನಮ್ಮ ಹೃದಯ ಎಂಬ ಹಲಗೆ ಮೇಲೆ ಬರೆಯಬೇಕು. ನಮ್ಮಲ್ಲಿ ಯಾವತ್ತೂ ಜ್ಞಾನ ಇರಬೇಕು, ನಾವು ದೇವರ ಆಲಯ. ನಾವು ಪ್ರತಿಯೊಬ್ಬರು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮ್ಮ ದೇಹವು ಇವತ್ತು ದೇವರಿಗೆ ಗರ್ಭಗುಡಿಯಾಗಿದೆ. ದೇವರು ನಮ್ಮಲ್ಲಿ ವಾಸಿಸುವ ದೇವರಾಗಿದ್ದಾನೆ. ಈ ವಾಕ್ಯಗಳು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಬಹಳ ಅಗತ್ಯವಾಗಿ ನೆಲೆಗೊಳ್ಳಬೇಕು, ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕು. ಯಾವಾಗ ಈ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ತವ, ಆಗ ನಮಗೆ ಈ ಶರೀರದ ಒಂದು ಪರಿಶುದ್ಧತೆಯ ಪ್ರಾಮುಖ್ಯತೆ ಏನಂತ ತಿಳಿಯುತ್ತದೆ. ನೋಡಿ, ಇಲ್ಲಿ ಅದೇ ನೀವು ಪುನಃ ಅಲ್ಲಿ ವಾಕ್ಯಕ್ಕೆ ನೋಡಿ, ಇಲ್ಲಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೋಡಿ, ಈ ಶರೀರ ನಮ್ಮದಾಗಿರ್ಬೋದು, ಆದರೆ ಈ ಶರೀರವನ್ನು ಪರಿಶುದ್ಧ ಮಾಡಲಿಕ್ಕೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದದ್ದು ಯಾಕೆ? ನಮ್ಮನ್ನು ಪರಿಶುದ್ಧಗೊಳಿಸಲಿಕ್ಕೆ. ಸೈತಾನನು ಆದಿಯಲ್ಲಿ ಅವಳ ಮೂಲಕ ಶೋಧನೆಗೆ ಒಳಪಡಿಸಿ ಮನುಷ್ಯರು ಪಾಪಕ್ಕೆ ಕಾರಣವಾಗಿ ಕೆಟ್ಟು ಹೋದ ಆ ಶರೀರವನ್ನು ಪುನಃ ಪರಿಶುದ್ಧಪಡಿಸಲಿಕ್ಕೆ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಇದನ್ನು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ನಾವು ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು, ಏನೆಂದರೆ ನಮ್ಮ ಶರೀರ ದೇವರ ಆಲಯವಾಗಿದೆ.
ನೋಡಿ, ವಾಕ್ಯಗಳನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ನಿಮಗೆ ಅರಿಯದೋ ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗುತ್ತಾನೆ, ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ತಿಳಿಯದು ಅಂತ ಹೇಳಿ. ಈಗ ನೋಡಿಲಿ, ನೀವು ಸ್ವಂತ ಸೊತ್ತಲ್ಲ. ಈ ಶರೀರವನ್ನು ಪರಿಶುದ್ಧ ಮಾಡಲಿಕ್ಕೆ ಒಬ್ಬನು ತನ್ನ ಸ್ವಂತ ರಕ್ತವನ್ನೇ ಕ್ರಯಕ್ಕೆ ಕೊಟ್ಟಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಪಾಪ ಮಾಡಿದವನು ಸೈತಾನನ ಗುಲಾಮನು ಅಥವಾ ಪಾಪದ ಗುಲಾಮನು. ನಾವು ಎಲ್ಲರೂ ಪಾಪ ಮಾಡಿ, ದೇವರ ವಾಕ್ಯದಲ್ಲಿ ನಾವು ಹೇಳ್ತೇವೆ, ರೋಮಪುರದವರಿಗೆ ಬರೆದ ಪತ್ರಿಕೆ, ಪ್ರತಿಯೊಬ್ಬನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ. ಪಾಪ ಮಾಡಿದವರು ಯಾರಿಲ್ಲ, ನಾವು ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ತಿಳಿಯುತ್ತಲ್ಲ, ಈ ವಾಕ್ಯ ಸ್ಪಷ್ಟವಾಗಿ ನಾವು ಈ ಸಂಗತಿಗಳು ನಮ್ಮಲ್ಲಿ. ಆದರೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನ ರಕ್ತದಿಂದ ನಮ್ಮ ಎಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿದ್ದಾನೆ. ಕೆಲವು ಮಾತ್ರ ಅಲ್ಲ, ಎಲ್ಲ ಅಂತ ಬರೆದಿದೆ. ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯ ಹೇಳ್ತದೆ, ದೇವರು ಯಾವತ್ತೂ ಕೂಡ ನಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ. ಆತನು ಕ್ಷಮಿಸುವ ದೇವರಾಗಿದ್ದಾನೆ. ಆತನ ಕೃಪೆ ಮನುಷ್ಯರ ಆಲೋಚನೆಗಿಂತ ಹೆಚ್ಚು ಮೀರಿದ್ದು. ಯಾಕೆಂದರೆ ಆತನು ಕೃಪಾ ಸಂಪನ್ನನು, ಕೃಪೆಯಲ್ಲಿ ಶ್ರೀಮಂತನು. ಆದ್ದರಿಂದ ನಾವು ಯಾರು ಕೂಡ ಹೆದರಬೇಕಂತೆಲ್ಲ. ದೇವರು ನಮಗೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ಆದ್ದರಿಂದ ನಾವು ಸ್ವಂತ ಸೊತ್ತಲ್ಲ. ಈ ಶರೀರವನ್ನು ಪರಿಶುದ್ಧಗೊಳಿಸಲಿಕ್ಕೆ ಯೇಸು ಕ್ರಿಸ್ತನು ತನ್ನ ರಕ್ತದ ಕ್ರಯವನ್ನು ಕೊಟ್ಟು ಸೈತಾನನಿಂದ ನಮ್ಮನ್ನು ಕ್ರಯಕ್ಕೆ ಪಡೆಕೊಂಡಿದ್ದಾನೆ. ಈಗ ನಾವು ಕ್ರೈಸ್ತನ ಸೊತ್ತು, ನಾವು ಕ್ರೈಸ್ತನಿಗೆ ಸಂಬಂಧಪಟ್ಟವರು, ನಾವು ದೇವರಿಗೆ ಸಂಬಂಧಪಟ್ಟವರು. ತಿಳಿಯುತ್ತಲ್ಲ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಇಲ್ಲಿ ವಾಕ್ಯ ನೋಡಿ, ಅಲ್ಲಿ ಏನು ಹೇಳ್ತದೆ ಅಂತ ಪುನಃ ನೋಡಿ. ಅಲ್ಲಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹವನ್ನು ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಈ ದೇಹವು ದೇವರು ನಮಗೆ ಕೊಟ್ಟದ್ದು ಆತನ ಪ್ರಭಾವವನ್ನು ಪ್ರಕಾಶಪಡಿಸಲಿಕ್ಕೆ ವಿನಃ ಆಧಾರಕ್ಕೆ ಅಲ್ಲ. ನೋಡಿ, ಅಲ್ಲಿ ಪೌಲನು ಈ ಸಂಗತಿ ಯಾಕೆ ಹೇಳ್ತಾನೆ, ಅಲ್ಲಿ ಆಧಾರದ ವಿಷಯದಲ್ಲಿ ಆತನು ಅಲ್ಲಿ ಮಾತಾಡ್ತಾನೆ. ಅಲ್ಲಿ ಮೇಲೆ ನೋಡಿ, ಅದೇ ಅಧ್ಯಾಯದಲ್ಲಿ, ಎಲ್ಲ ಕಾರ್ಯಗಳಿಗೆ ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು. ಆದರೆ ನೋಡಿ, ಅಲ್ಲಿ ಆದರೂ ದೇಹವು ಆಧಾರಕ್ಕೋಸ್ಕರ ಇರುವಂಥದ್ದಲ್ಲ, ಈ ಶರೀರ ವ್ಯಭಿಚಾರಕ್ಕೆ ಅಲ್ಲ. ಇದು ದೇವರ ಆಲಯ, ಇದನ್ನು ಪರಿಶುದ್ಧವಾಗಿ ಕಾಪಾಡಬೇಕು. ಮದುವೆಯ ಒಂದು ಸಂಸ್ಕಾರವನ್ನು ಬಿಟ್ಟು, ಗಂಡ ಹೆಂಡರ ಮಧ್ಯದ ಸಂಬಂಧವನ್ನು ಬಿಟ್ಟು ಉಳಿದ ಎಲ್ಲ ಸಂಗತಿಗಳು ವ್ಯಭಿಚಾರಕ್ಕೆ ಸರಿಸಮಾನವಾದ ಸಂಗತಿಗಳಾಗ್ತವೆ. ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಈ ಶರೀರವನ್ನು ನಾವು ಪರಿಶುದ್ಧವಾಗಿ ಇಡಬೇಕು. ನೋಡಿ, ಅಲ್ಲಿ ಆಧಾರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಆತನು ಮಾಡ್ತಾನೆ, ದೇವರು ಕರ್ತನನ್ನು ಎಬ್ಬಿಸಿದನಲ್ಲವೇ, ನಮ್ಮನ್ನು ತನ್ನ ಪರಾಕ್ರಮದಲ್ಲಿ ಎಬ್ಬಿಸು. ನಿಮ್ಮ ದೇಹಗಳು ಕ್ರೈಸ್ತನ ಅಂಗಗಳಾಗಿದ್ದು ಎಂದು ನಿಮಗೆ ತಿಳಿಯೋದು. ನೋಡಿ, ಇನ್ನೊಂದು ಸಂಗತಿ, ಕ್ರಿಸ್ತನ ಅಂಗಗಳಾಗಿದ್ದೇವೆ ಎಂದು ನಿಮಗೆ ತಿಳಿಯೋದು ಅಂತ ಹೇಳಿ, ನಾವು ಪ್ರತಿಯೊಬ್ಬರೂ ಇವತ್ತು ಕ್ರಿಸ್ತನ ಅಂಗಗಳಾಗಿದ್ದೇವೆ. ಕ್ರಿಸ್ತನೆಂಬ ಸಭೆಯಲ್ಲಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಇನ್ನೊಂದು ವಾಕ್ಯ ನಾವು ನೋಡೋಣ, ಭಾಳ ಅಗತ್ಯವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 2ನೇ ಅಧ್ಯಾಯ 21ರಿಂದ 22 ವಾಕ್ಯ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 21 ಮತ್ತು 22ನೇ ವಾಕ್ಯ ನಾವು ನೋಡೋಣ. ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ
ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಆತನ ಸಂಬಂಧದಲ್ಲಿ ಸ್ಥಾಪಿತವಾದನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ. ನೋಡಿ, ಸಭೆಗೆ ಆತನು ಶಿರಸ್ಸಾಗಿದ್ದಾನೆ. ನೋಡಿ, ಅಲ್ಲಿ ಮತ್ತೆ 2ನೇ ಅಧ್ಯಾಯಕ್ಕೆ ಹೋಗೋಣ. ಪುನಃ ನಾವು 21 ಮತ್ತು 22 ವಾಕ್ಯ ನೋಡಿ. ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ದೇವರ ಹೇಳ್ತದೆ, ಕ್ರಿಸ್ತನ ಮೂಲೆಗಲ್ಲು. ಈಗ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಎಲ್ಲರೂ ಆ ಕಟ್ಟಡದ ಭಾಗಗಳಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ. ಪ್ರಪಂಚಾದ್ಯಂತ ಇರುವ ಎಲ್ಲ ದೇವಜನರು ಒಂದು ಆಲಯವಾಗಿ ಕಟ್ಟಲ್ಪಡುತ್ತಾ ಅದರಲ್ಲಿ ದೇವರು ವಾಸ ಮಾಡುತ್ತಾನೆ. ಈಗ ನಾವು ಪ್ರತಿಯೊಬ್ಬರು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಬಹಳ ಅಗವಾಗಿ, ಒಂದು, ಸಭೆ ಕಟ್ಟಲ್ಪಡುವ ವಿಷಯದಲ್ಲಿ ಅದು ದೇವರ ಆಲಯ. ನಾವು ಯಾರಿಗೂ ಒಬ್ಬರಿಗೆ ಸುವಾರ್ತೆಯನ್ನು ಸಾರಿ ಅವರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಕ್ರಿಸ್ತನ ಆಲಯವನ್ನು ಕಟ್ಟುವವರಾಗ್ತೇವೆ. ನೋಡಿ, ದಾವೀದನು ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕೆಂದು ಆಲೋಚನೆ ಮಾಡಿದಾಗ ದೇವರು ಯಾವ ರೀತಿಯಾಗಿ ಅವನನ್ನು ಆಶೀರ್ವದಿಸ್ತಾನೆ ನೋಡಿ. ಅದೇ ರೀತಿಯಾಗಿ ನಾವು ಕೂಡ ಇವತ್ತು ಕ್ರಿಸ್ತನ ಆಲಯವನ್ನು ದೇವರ ಆಲಯವನ್ನು ಕಟ್ಟುವವರಾಗಿದ್ದೇವೆ. ಯಾವ ರೀತಿಯಾಗಿ? ಇತರರಿಗೆ ಸುವಾರ್ತೆ ಸಾರಬೇಕಾದ್ರೆ ಬಹಳ ಮೊದಲು ನಾವು ಸತ್ಯವನ್ನು ತಿಳಿದವರು, ಮೊದಲು ಜನರು ನಮ್ಮಲ್ಲಿ ಕ್ರಿಸ್ತನನ್ನು ಕಾಣಬೇಕು. ನಾವು ಎಷ್ಟೋ ವರ್ಷ ಆಯಿತು ಸತ್ಯವನ್ನು ಸ್ವೀಕರಿಸಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಆದರೆ ನಾವು ಇನ್ನೂ ಕೂಡ ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಜನರಿಗೆ ಕಾಣುವುದಿಲ್ಲವಾದರೆ ನಮ್ಮಲ್ಲಿ ಯಾವ ಪ್ರಯೋಜನ ಇಲ್ಲ. ನಾವು ಕ್ರಿಸ್ತನ ಆಲಯವನ್ನು ಕಟ್ಟುವವರಲ್ಲ. ಕ್ರಿಸ್ತನ ಆಲಯವನ್ನು ಕಟ್ಟಬೇಕಾದರೆ ಮೊದಲು ಮಾಡಬೇಕಾದ ಕಾರ್ಯ, ನಾವು ಕ್ರಿಸ್ತನವರಾಗಿ ಜನರು ಕಾಣುವಂತೆ ಜನರು ನಮ್ಮಲ್ಲಿ ಕ್ರಿಸ್ತನನ್ನು ಕಾಣಬೇಕು. ಅದೇ ಕ್ರಿಸ್ತನಲ್ಲಿದ್ದ ಪ್ರೀತಿ, ಸಮಾಧಾನ, ಕ್ಷಮಿಸುವಿಕೆ, ಎಲ್ಲ ಪವಿತ್ರಾತ್ಮನ ಗುಣಗಳು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಅದು ನಮ್ಮಲ್ಲಿ ಜನರಿಗೆ ಕಾಣಬೇಕು. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ಇವತ್ತು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ತಿಳ್ಕೊಳ್ಬೇಕಾದ ನಮಗೆಲ್ಲರಿಗೂ ಸಿಗುವ ಸಂದೇಶ ಇಷ್ಟೇ. ದಾವೀದನು ದೇವರ ಆಲಯವನ್ನು ಕಟ್ಟಲಿಕ್ಕೆ ಯೋಚನೆ ಮಾಡಿದನು. ಅದಕ್ಕಾಗಿ ದೇವರು ಅವನ ಕುಟುಂಬದಲ್ಲಿ ರಾಜ ಸಿಂಹಾಸನವು ಶಾಶ್ವತವಾಗಿ ನೇಮಿಸುವುದಕ್ಕೋಸ್ಕರ ಕ್ರಿಸ್ತನನ್ನು ಅವನ ವಂಶದಲ್ಲಿ ಕಳಿಸಿಕೊಟ್ಟನು. ಮತ್ತು ಕ್ರಿಸ್ತನ ಸಿಂಹಾಸನವು ಪರಲೋಕದಲ್ಲಿ ನಿರಂತರವಾಗಿ ಸ್ಥಿರಪಡಿಸಿದನು. ಇವತ್ತು ನಾವು ಕೂಡ ದೇವರ ಹೊಸ ಒಡಂಬಡಿಕೆಯಲ್ಲಿ ದೇವರ ಆಲಯವಾಗಿದ್ದೇವೆ. ಆದ್ದರಿಂದ ಪವಿತ್ರಾತ್ಮನ ಗರ್ಭಗುಡಿ ನಾವು ಆಗಿದ್ದೇವೆ. ಆದ್ದರಿಂದ ಈ ಆಲಯವನ್ನು ಪರಿಶುದ್ಧವಾಗಿ ಕಾಪಾಡಬೇಕು. ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಯಾವ ಆಲೋಚನೆಗಳು ಕೂಡ ನಮ್ಮಲ್ಲಿ ಬರಬಾರ್ದು. ಮೊದಲು ಸೈತಾನನು ತರುವುದು ನಮ್ಮ ಮನಸ್ಸಿನ ಮೇಲೆ ಶೋಧನೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ತರ್ತಾನೆ. ಆ ಆಲೋಚನೆಗಳು ಬೆಳೆದು ಬೆಳೆದು ಪಾಪಕ್ಕೆ ಕಾರಣವಾಗ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ತುಂಬಿ ಕೆಟ್ಟ ಆಲೋಚನೆಗಳಿಗೆ ಒಂದು ಮನೆ ಆಗದಂತೆ ನೋಡಿಕೊಳ್ಬೇಕು. ಯಾವ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬರಬಾರ್ದು. ಅದು ಬಹಳ ಮುಖ್ಯವಾಗಿ. 2ನೇದು, ನಾವು ಇತರರಿಗೆ ಬೆಳಕಾಗಬೇಕು. ಕ್ರಿಸ್ತನ ಪರ್ವತ ಮೇಲಿನ ಪ್ರಸಂಗದಲ್ಲಿ ಮೊದಲು ಕೊಟ್ಟ ಆಜ್ಞೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಮ್ಮಲ್ಲಿ ಜನರು ಒಳ್ಳೆಯ ಕಾರ್ಯಗಳನ್ನು ನೋಡಿ ಸಮಾಜದಲ್ಲಿ ಪ್ರೀತಿ, ಸಮಾಧಾನ ಇದು ನಮ್ಮ ಮೂಲಕ ಹರಡಬೇಕಾಗಿದೆ. ಯಾಕೆಂದರೆ ಇವತ್ತು ಲೋಕವು ಕತ್ತಲೆಯಿಂದ ಆವರಿಸಿಕೊಂಡಿದೆ. ಈ ಕತ್ತಲೆಯನ್ನು ದೂರಗೊಳಿಸಬೇಕಾದರೆ
ನಾವು ಕ್ರಿಸ್ತನವರಾದವರು ನಾವು ಬೆಳಕಾಗಿ ಇತರರನ್ನು ಕ್ರಿಸ್ತನ ಬಳಿಗೆ ತರಬೇಕಾಗಿದೆ. ಆಗ ನಾವು ದೇವರ ಆಲಯವನ್ನು ಕಟ್ಟುವವರಾಗ್ತೇವೆ ಮತ್ತು ನಮ್ಮ ಕುಟುಂಬಗಳನ್ನು ದೇವರು ಕ್ರಿಸ್ತನ ರಾಜ್ಯದಲ್ಲಿ ಶಾಶ್ವತವಾಗಿ ಇಟ್ಟು ಬಿಡ್ತಾನೆ. ನಮಗೆ ಯಾವ ಕುಟುಂಬದವರ ವಿಷಯದಲ್ಲಿ ಚಿಂತೆ ಬೇಡ. ದೇವರು ಆವಾಗ ನಮ್ಮ ಕುಟುಂಬವನ್ನು ಕಾಪಾಡುವ ದೇವರಾಗ್ತಾನೆ. ಯಾವಾಗ ನಾವು ದೇವರಿಗೆ ಆಲಯವನ್ನು ಕಟ್ಟಲಿಕ್ಕೆ ಯೋಚಿಸ್ತೇವೋ ಆಗ ದೇವರು ನಮ್ಮ ಕುಟುಂಬಗಳನ್ನು ಕಟ್ತಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಆತನು ಸ್ಥಿರಪಡಿಸ್ತಾನೆ. ನೀವು ಇವತ್ತು ಸತ್ತು ಹೋಗ್ಬೋದು. ನೋಡಿ, 1000 ವರ್ಷ ದಾವೀದನು ಬಂದ ನಂತರ 1000 ವರ್ಷದ ನಂತರ ಕ್ರಿಸ್ತನು ಬಂದನು. ದೇವರು ಅವನ ರಾಜ್ಯವನ್ನು ಸ್ಥಿರಪಡಿಸಿದನು. ಅದೇ ರೀತಿಯಾಗಿ ನಮ್ಗೆ ಯಾವ ಚಿಂತೆ ಬೇಡ. ನಮ್ಮ ಕುಟುಂಬವು ದೇವರು ಸ್ಥಿರವಾಗಿ ಕಾಪಾಡ್ತಾನೆ, ಆತನ ರಾಜ್ಯದಲ್ಲಿ ಸ್ಥಿರಪಡಿಸುತ್ತಾನೆ. ಅದಕ್ಕಾಗಿ ನಾವು ಲೋಕಕ್ಕೆ ಬೆಳಕಾಗಬೇಕು. ಜನರನ್ನು ಕ್ರಿಸ್ತನ ಬಳಿಗೆ ಸೆಳೆದುಕೊಂಡು ಅವರಿಗೆ ಸುವಾರ್ತೆಯನ್ನು ಸಾರಿ ಕ್ರಿಸ್ತ ನಂಬಿಕೆಯಲ್ಲಿ ಅವರನ್ನು ಬಲವಾಗಿ ಇರಿಸಿಕೊಂಡರೆ ನಾವು ಕೂಡ ದೇವರ ಆಲಯವನ್ನು ಕಟ್ಟುವವರಾಗ್ತೇವೆ. ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಇದೇ ದೇವರು ಈ ಕ್ರಿಸ್ಮಸ್ ಹಬ್ಬಕ್ಕೆ ನಮಗೆ ಕೊಡುವ ಸಂದೇಶವಾಗಿದೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ